ಶತ್ರು ಸಂಹಾರ ಪೂಜೆಗೆ ಮುಂದಾದ ನಟ ದರ್ಶನ್ ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ನಟ ದರ್ಶನ್ ಪ್ರತ್ಯಕ್ಷರಾಗಿದ್ದಾರೆ. ಶತ್ರು ಸಂಹಾರ ಪೂಜೆಗೆ ನಟ ದರ್ಶನ್ ಮುಂದಾಗಿದ್ದಾರೆ ಅನ್ನೋದು ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ನಟ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಕಣ್ಣೂರಿನ ಮಾಡಾಯಿಕಾವು ದೇವಸ್ಥಾನದಲ್ಲಿ ದರ್ಶನ್ ಕಾಣಿಸಿಕೊಂಡಿರೋದು ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧವಾದಂತಹ ದೇಗುಲ. ಇದು ಕೇರಳದಲ್ಲಿರುವಂತಹ ದೇವಸ್ಥಾನ ಮಾಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನ. ಪತ್ನಿ ವಿಜಯಲಕ್ಷ್ಮಿ, ಮಗ ಹಾಗೆ ಧನ್ವೀರ್ ಜೊತೆ ಆಗಮಿಸಿದ್ದಾರೆ ದರ್ಶನ್. ಶತ್ರು ಸಂಹಾರ ಪೂಜೆ ಮಾಡಿಸಿ ದೇವರ ದರ್ಶನ. ರಾಜಕಾರಣಿಗಳು ಹೆಚ್ಚಾಗಿ ಇಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಇದೇ ದೇವಸ್ಥಾನದಲ್ಲಿ ಮಾಡ್ತಾರೆ. ಅಲ್ಲಿಗೆ ದರ್ಶನ್ ಬಂದಿರೋದು ಕೂಡ ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಹೆಚ್ಚಾಗಿ ರಾಜಕಾರಣಿಗಳು ಇಲ್ಲಿ ಶತ್ರು ಸಂಹಾರ ಪೂಜೆಯನ್ನು ನಡೆಸ್ತಾರೆ. ಸೊ ನೀವೀಗ ಫೋಟೋದಲ್ಲಿ ನೋಡ್ತಿರೋ ಹಾಗೆ ದರ್ಶನ್. ಸೊ ದರ್ಶನ್ ಮುಂದೆ ವಿನೀಶ್ ಕೂಡ ಇರೋದು ನೀವು ಗಮನಿಸ್ಬೋದು. ಸೊ ಇದು ಈಗ ದರ್ಶನ್ ಏನಾದರೂ ಶತ್ರು ಸಂಹಾರ ಪೂಜೆಯನ್ನು ನಡೆಸ್ತಾ ಇದ್ದಾರಾ ಅನ್ನೋ ಬಗ್ಗೆ ಈಗ ಪ್ರಶ್ನೆಗಳು ಮೂಡಿದೆ. ನಾವು ಧನ್ವೀರ್ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸೊ ಮಾಡಾಯಿಕಾವು ದೇವಸ್ಥಾನ ಕಣ್ಣೂರಿನಲ್ಲಿರುವಂಥ ದೇವಸ್ಥಾನ ಇದು. ಸೊ ಇಲ್ಲಿ ದರ್ಶನ್ ಕಾಣಿಸ್ಕೊಂಡಿದ್ದಾರೆ. ಯಾವ ಪೂಜೆಗೆ ಬಂದಿರೋದು ಏನು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಹೆಚ್ಚಾಗಿ ಶತ್ರು ಸಂಹಾರ ಪೂಜೆಯನ್ನು ಇದೇ ಒಂದು ದೇವಸ್ಥಾನದಲ್ಲಿ ಹೆಚ್ಚಾಗಿ ರಾಜಕಾರಣಿಗಳು ಮಾಡ್ತಾರೆ. ಸೊ ಅದಕ್ಕೋಸ್ಕರ ದರ್ಶನ್ ಕೂಡ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ತಾರ ಅಂತ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಇದು ಕೇರಳದ ಕಣ್ಣೂರಿನ ಮಾಡಾಯಿಕಾವು ದೇವಸ್ಥಾನ. ಸೊ ನಟ ಧನ್ವೀರ್ ಕೂಡ ದೃಶ್ಯದಲ್ಲಿ ನೀವು ನೋಡ್ಬೋದು, ಹಾಗೆ ಪುತ್ರ ವಿನೀಶ್ ಕೂಡ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪೃಥ್ವಿರಾಜ್, ಈಗ ಮಾಡಾಯಿಕಾವು ದೇವಸ್ಥಾನದಲ್ಲಿ ದರ್ಶನ್ ಅವರನ್ನ ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಾಗಿ ಶತ್ರು ಸಂಹಾರಕ್ಕೆ ಪ್ರಸಿದ್ಧವಾದಂಥ ದೇವಸ್ಥಾನ ಇದು, ಆ ಪೂಜೆಗೆ. ಸೊ ಯಾವತ್ತು ಬಂದಿರೋದು, ಯಾರೆಲ್ಲ ಬಂದಿದ್ದಾರೆ, ಸದ್ಯಕ್ಕೇನು ಅಪ್ಡೇಟ್ ಇದೆ ಅಂತ ಪೃಥ್ವಿ? ಅವಿನಾಶ್, ಇವತ್ತು ದರ್ಶನ್ ಬೆಳಗ್ಗೆ ಬಂದಿದ್ದಂಥದ್ದು. ದರ್ಶನ್ ಕುಟುಂಬ ಸಮೇತ ಅಂದರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಮತ್ತು ಧನ್ವೀರ್ ಇವ್ರ ಜೊತೆ ಇವಾಗ ದರ್ಶನ್ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗಿರುವಂಥದ್ದು. ಅಂದರೆ ಏನು ಡೆವಿಲ್ ಸಿನಿಮಾದ ಚಿತ್ರೀಕರಣದ ಬಿಡುವಿನ ವೇಳೆಯಲ್ಲಿ ಕೇರಳದ ಕಣ್ಣೂರಿನಲ್ಲಿರುವಂಥ ಮಾಡಾಯಿಕಾವು ಈ ಒಂದು ಭಗವತಿ ದೇವಸ್ಥಾನ ಏನಿದೆ, ಭಗವತಿ ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ಈ ಒಂದು ಪರ್ಟಿಕ್ಯುಲರ್ ದೇವಸ್ಥಾನ ಏನಿದೆ, ಕೇರಳದ ಕಣ್ಣೂರಿನಲ್ಲಿರುವಂಥ ಈ ದೇವಸ್ಥಾನ ಏನಿದೆ, ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಶತ್ರು ಸಂಹಾರ ಪೂಜೆಗೋಸ್ಕರನೇ ಫೇಮಸ್ ಆಗಿರುವಂಥ ದೇವಸ್ಥಾನ. ಅಲ್ಲಿ ಆ ಒಂದು ದೇವಸ್ಥಾನದ ರಶೀತಿಯಲ್ಲಿ ಅಂದರೆ ಸೇವಾ ಚೀಟಿ ಏನಿರುತ್ತೆ, ಆ ಸೇವಾ ಚೀಟಿಗಳಲ್ಲೇ ಶತ್ರು ಸಂಹಾರ ಪೂಜೆ ಅಂತ ಇರುತ್ತೆ. ಸೊ ಅದನ್ನೇ ಆಲ್ಮೋಸ್ಟ್ ಎಲ್ಲರೂ ಬರುವಂತಹ 99 ಭಾಗ ಭಕ್ತರು ಅದನ್ನೇ ಆ ಪೂಜೆಗೋಸ್ಕರನೇ ಅಲ್ಲಿಗೆ ಬರುವಂಥದ್ದು. ಸೊ ಅಲ್ಲಿ ದರ್ಶನ್ ಪೂಜೆ ಮಾಡಿಸಿರುವಂಥದ್ದು. ಸೊ ಶತ್ರು ಸಂಹಾರ ಪೂಜೆಯನ್ನೇ ಮಾಡಿಸಿರ್ಬೋದು ಅನ್ನೋ ಆ ಒಂದು ಅನುಮಾನಗಳು ಕಾಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ ಆ ಒಂದು ಕ್ಷೇತ್ರದ ಮಹಿಮೆ ಅಂಥದ್ದು. ಸೊ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಜನರು ಭಕ್ತರು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ತಾರೆ. ಇವತ್ತು ಬೆಳಗ್ಗೆ ದರ್ಶನ್ ಅಲ್ಲಿಗೆ ಬಂದಿರುವಂಥದ್ದು. ಕುಟುಂಬ ಸಮೇತರಾಗಿ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಆ ಪೂಜೆಯನ್ನು ಮುಗಿಸ್ಕೊಂಡು ವಾಪಸ್ ಅಲ್ಲಿಂದ ತೆರಳಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಏನು ಆ ಸ್ಥಳೀಯ ಅಂದರೆ ಪುತ್ತೂರು ಸುಳ್ಯ ಭಾಗದ ಅವರ ಸ್ನೇಹಿತರೇನಿದ್ದಾರೆ, ಸೊ ಅವರ ಆ ಸ್ನೇಹಿತರ ಒಂದು ಮಾರ್ಗದರ್ಶನದ ಮೇರೆಗೆ ದರ್ಶನ್ ಬಂದಿದ್ರು ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಆ ದೃಶ್ಯಾವಳಿಯಲ್ಲಿ ಕೂಡ ನಾವು ಗಮನಿಸ್ಬೋದು. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಪುತ್ತೂರು ತಾಲೂಕಿನ ಕೆಲವೊಂದು ಇಷ್ಟು ಜನರು ಆ ಒಂದು ವಿಡಿಯೋದಲ್ಲಿ ಇರುವಂಥದ್ದು. ಸೊ ಅವರೇ ದರ್ಶನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿದೆ. ಸದ್ಯಕ್ಕೆ ಈ ಒಂದು ಏನು ಇತ್ತೀಚಿನ ಬೆಳವಣಿಗೆಗಳೆಲ್ಲ ಆಯಿತು, ಅದಾದ ಬೆಳವಣಿಗೆಗಳಾದ ಬಳಿಕ ದೇವರ ಮೊರೆಯನ್ನು ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಇದೊಂದು ಪವರ್ಫುಲ್ ಕ್ಷೇತ್ರವಾಗಿದೆ. ಅಲ್ಲಿ ಹೋಗಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿದ್ರೆ ಆ ಶತ್ರು ಸಂಹಾರ ಆಗ್ತಾರೆ ಅನ್ನೋ ನಂಬಿಕೆ, ಐತಿಹ್ಯ ಅಲ್ಲಿ ಸ್ಥಳಕ್ಕೆ ಇರುವಂಥದ್ದು. ಸೊ ಅಂತಹ ಸ್ಥಳದಲ್ಲಿ ಈಗ ದರ್ಶನ್ ಪೂಜೆಯನ್ನು ಮಾಡಿಸಿರುವಂಥದ್ದು. ಅವಿನಾಶ್, ಧನ್ಯವಾದ ಪೃಥ್ವಿ.